ಸಂಡೇ ಬಜಾರ್ ಅಂತ ಕರೀತಾರೆ, ಚೋರ್ ಬಜಾರ್ ಅಂತ ತುಂಬಾ ಜನ ಗೊತ್ತಿರುತ್ತೆ, ತುಂಬಾ ಜನ ಗೊತ್ತಿಲ್ಲ. ತುಂಬಾ ದಿನ ಬಿಟ್ಟು ಗಾಡಿಯಲ್ಲಿ ಟು ಬಿ ಕಂಟಿನ್ಯೂ. ನಿನ್ನೆ ವಿಡಿಯೋ ನಾನು ಸೂಪರ್ ಮಾರ್ಕೆಟ್ ಹತ್ರ ಹೋಗಿ ಬಂದು ಎಂಡ್ ಮಾಡಿದ್ದೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ ಬ್ಲಾಗ್. ಇವಾಗ ನೋಡಿ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ನೋಡಿ ನಮ್ಮ ತಮ್ಮ ಬೆಳಗ್ಗೆನೆ ಬ್ರೆಡ್ ಆಮ್ಲೆಟ್ ಮಾಡ್ತಾನೆ ನನಗೋಸ್ಕರ. ಬ್ರೆಡ್ ಆಮ್ಲೆಟ್, ಕಾಲ್ ಸೂಪ್ ಬಿಸಿ ಆಗಿಲ್ಲ ಆದ್ರೂ ತೆಗ್ದು ಆಚೆ ಇಟ್ಟವನೆ. ಡಿಸ್ಟರ್ಬ್ ಆಗಿದ್ದೆ. ಮಸ್ತಾಗಿ ಮಾಡ್ತಾನೆ ನಮ್ ತಮ್ಮ ಡಿಶ್. ಕುಕಿಂಗ್ ಎಕ್ಸ್ಪರ್ಟ್. ಓದಿರೋದು ಮೆಡಿಕಲ್, ಆದ್ರೆ ಕಲಿತಿರೋದು ಕುಕಿಂಗ್. ಏನ್ ಮಾಡೋದು, ಡೆಸ್ಟಿನೇಷನ್ ಎಲ್ಲಿರುತ್ತೋ ಅಲ್ಲಿಗೆ ರೀಚ್ ಆಗ್ತೀವಿ. ನಡೆಯಿ ಬೇಗ ಪಟ್ ಅಂತ. ಇವತ್ತು ನಾವು ಹೋಗ್ತಾ ಇದೀವಿ ನಮ್ಮ ವೈಫ್ ಮನೆ. ಯಾಕೆಂದ್ರೆ ನಮ್ಮ ಪಾಪನ ತೆಗೆದು ವಾಪಸ್ ಕರ್ಕೊಂಡ್ ಬರೋದಕ್ಕೆ ಸ್ವಲ್ಪ ದಿನ ಅಂತ ಅಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಅದಕ್ಕೆ ಹೋಗಿ ಕರ್ಕೊಂಡ್ ಬರ್ತಾ ಇದೀವಿ ನಮ್ಮ ಪಾಪನ ಮತ್ತು ನಮ್ಮ ವೈಫ್ ನ. ನಡಿ ಹೋಗೋಣ, ನಾಷ್ಟ ಮಾಡ್ಕೊಂಡು. ಹೇಗಿರುತ್ತೆ ಜರ್ನಿ? ಇವತ್ತು ಮೆಟ್ರೋಲ್ ಪಾಸ್ ಆಗ್ತದೆ, ಮೆಟ್ರೋಲ್ ಹೋಗ್ತೀವಿ, ಅಲ್ಲಿಂದ ಬರ್ಬೇಕಾದ್ರೆ ಕ್ಯಾಬಲ್ಲಿ ಬರ್ತೀವಿ. ಯಾಕೆಂತಂದ್ರೆ ಗಾಡಿಯಲ್ಲಿ ಹೋಗ್ಬೋದು, ಪಾಪ ಇವತ್ತಲ್ಲ ಕೈಯಲ್ಲಿ ಚಿಕ್ಕ ಮಗು ಇರುತ್ತೆ, ಗಾಡಿ ಗಿಡಿ ಎಲ್ಲ ತಗಲುತ್ತೆ ಅಂತ ಹೇಳಿ ನಾವ್ ಇವತ್ತು ಕ್ಯಾಬಲ್ಲಿ ಕರ್ಕೊಂಡ್ ಹೋಗಿ ಕೇಳ್ಬೋದು. ಕಾಗಿದಿಲ್ಲ, ಕಾರಲ್ಲಿ ಹೋಗ್ಬೋದು ಅಂತ. ಅವ್ರ ಮನೆ ಹೋಗಿ ಕಾಲ್ ನಿಲ್ಸಕ್ಕಾಗಲ್ಲ, ಕಷ್ಟ ಇದೆ, ಸ್ವಲ್ಪ ಟಾಸ್ಕ್ ಅದು. ನಾವು ಪ್ರೋ ಡ್ರೈವರ್ ಅಲ್ಲ, ಅದಕ್ಕಾಗಿ ನಾವು ಮೆಟ್ರೋಲ್ ಹೋಗಿ ಆರಾಮಾಗಿ ಬರೋಣ. ಫೈನಲಿ ತುಂಬಾ ದಿನ ಆದ್ಮೇಲೆ ಮೆಟ್ರೋ ಬೇರೆ ಬಂದಿದೀವಿ. ಮೆಟ್ರೋಲಿ ನಾನು ನಮ್ಮ ವೈಫ್ ಮನೆಗೆ ಅವಾಗೆಲ್ಲ ಹೋಗ್ತೀನಿ. ಅವಾಗೆಲ್ಲ ನನ್ ಕೈ ಒಂದು ಬ್ಯಾಗ್ ಇರುತ್ತೆ, ಹೋಗಿ ತಗೊಂಡೋಗ್ಬೇಕಾಗಿಲ್ಲ, ತಗೊಂಡ್ಬೇಕು ಒಂದು ಬ್ಯಾಗ್ ಇರುತ್ತೆ. ನೋಡಿ ಎಷ್ಟು ದೊಡ್ಡ ಬ್ಯಾಗು. ಈ ಬ್ಯಾಗ್ ಫುಲ್ ಮಾವಿನಕಾಯಿ. ತುಂಬಾ ದಿನ ಬಿಟ್ಟು ಗಾಡಿಯಲ್ಲಿ ರೀಚ್ ಆಗ್ತದೆ ಚಾಮರಾಜಪೇಟೆಯಲ್ಲಿ. ಫುಲ್ ಸಂಡೇ ಬಜಾರ್ ಹೇಗಿರುತ್ತೆ ಸಂಡೇ ಬಜಾರ್ ನೋಡ್ಕೊಂಡು ಹೇಗೆ ಆಟೋ ತಗೊಂಡು ಅಲ್ಲಿಂದ ಹೋಗ್ಬೇಕು. ಫೈನಲಿ ದಿಸ್ ಡೆಸ್ಟಿನೇಷನ್. ನೋಡಿ ಅಲ್ಲಿ ಮೇಲ್ಗಡೆ ಇಷ್ಟು ಸ್ಟೆಪ್ಸ್ ಹತ್ಬೇಕು ಅಂದ್ರೆ ಎಲಿವೇಶನ್ ಎಲ್ಲ ಅಷ್ಟೇ ಮುಗಿತು ಕತೆ. ಭಯಾನಕ ವೆಯ್ಟ್ ಬೇರೆ ಐತೆ, ಒಂದು 6-7 kg ಬೇರೆ ಐತೆ. ಈ ರೋಡು BVK ಅವೆಂಗ ರೋಡು. ಆದ್ರೆ ಸಂಡೇ ಬರ್ತದೆ, ಜನ ಫುಲ್ ಕ್ರೌಡೆಡ್, ಫುಲ್ಲಿ ಪ್ಯಾಕ್ ಪೀಪಲ್ ಇರ್ತಾರೆ. ಆಟೋಗಳು ಯಾವ್ದು ಸಿಗಲ್ಲ, ಏನು ಸಿಗಲ್ಲ. ಇವತ್ತು ಬೇರೆ ಇಲ್ಲಿ ಬರ್ತಿದ್ದೀನಿ. ಮೇಲ್ ರೋಡ್ ಹೋಗ್ಬೇಕು. ಯಪ್ಪ ವೆಯ್ಟ್ ಬೇರೆ. ಹೋಗೋಣ. ಏನೆಲ್ಲ ಮಾಡ್ತಾರೆ ನೋಡಿ ಇಲ್ಲಿ. ಏನ್ ಬೇಕಾದ್ರೂ ಸಿಗುತ್ತೆ ನಿಮ್ಗೆ ಸಂಡೇ ಬಜಾರ್ ಬಂದ್ರೆ. ಕಂಕಣ ಮಾಡಿರೋದು, ಇದು ಮಾಡಿರೋದು, ಎಲ್ಲ ಟೂಲ್ಸು, ಎಲ್ಲ ಮೆಟೀರಿಯಲ್ಸ್. ಮೊನ್ನೆ ಬೇರೆ ಮಳೆ ಬಂದು ಫುಲ್ ಅಧ್ವಾನ ಬೇರೆ ಆಗಿತ್ತು. ಬೇರೆ ನಮ್ ಬೆಂಗಳೂರಿನ ಫೇಮಸ್ ಸ್ಟೋರ್ ಬಜಾರ್ ಇದು. ಏನಂತ ಸಂಡೇ ಬಜಾರ್ ಅಂತ ಕರೀತಾರೆ, ಚೋರ್ ಬಜಾರ್ ಅಂತ ತುಂಬಾ ಜನ ಗೊತ್ತಿರುತ್ತೆ, ತುಂಬಾ ಜನ ಗೊತ್ತಿಲ್ಲ. ಈಗ ಯಾರಾದ್ರು ಬಂದಿರೋ ಇಲ್ಲಿ ಏನಾದ್ರು ಶಾಪಿಂಗ್ ಮಾಡಿದ್ರೆ ಕಮೆಂಟ್ ಮಾಡಿ. ಸ್ಪೀಕರ್ಗಳು, ಬಟ್ಟೆಗಳು, ಸ್ಪೀಕರ್ ಬಟ್ಟೆಗಳು, ಸ್ಕೂಲ್ ಬಟ್ಟೆಗಳು, ಸೈಕಲ್ಗಳು, ಟೂಲ್ಸ್ಗಳು, ರ್ಯಾಕ್ಗಳು, ಟೂಲ್ಸ್ಗಳು. ಮೈಕ್ರೋನು, ಮಿಷಿನು, ವಾಷಿಂಗ್ ಮಿಷಿನು ಎಲ್ಲ ಸಿಗ್ತದೆ. ಸ್ಟೋವ್ಗಳು, ಟ್ರೈಪಾಡು ಇರ್ತದೆ. ಟ್ರೈಪಾಡು ಐತೆ. ಜಿಮ್ ಟೂಲ್ಸು, ಮೋಸ್ಟ್ ಆಫ್ ದ ಎಲ್ಲ ಐಟಮು ಸಿಗುತ್ತೆ ಇಲ್ಲಿ. ಎಲೆಕ್ಟ್ರಾನಿಕ್ಸ್ ಐಟಮ್, ಆಟ, ಬಟ್ಟೆ, ಗಿಟ್ಟೆ, ಶೂ, ಎಕ್ಸೆಟ್ರಾ, ಶೂ, ಲೇತ್ ಮಿಷಿನ್ ಐಟಮ್ಗಳು, ಮೆಕ್ಯಾನಿಕ್ ಐಟಮ್ಗಳು, ಏನೇನೋ ಸಿಗ್ತದೆ ಇಲ್ಲಿ. ವಿಸಿಟರ್ಸ್ ಚೆನ್ನಾಗಿರುತ್ತೆ. ಬಾರ್ಗೇನಿಂಗ್ ಪವರ್ ತಗೊಂಡ್ರೆ ಏನ್ ಬೇಕಾದ್ರೆ ತಗೊಂಡ್ಬರ್ತೀವಿ. ಮೀನು ಮಾಡ್ತಾ ಇದ್ರು, ಮೀನು ಸಿಗ್ತಾ ಇದ್ದೀವಿ, ಅದರ ಮೀನುಗಳು.
ವಾಷಿಂಗ್ ಮಿಷಿನ್ ಬಿಡ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ. ಪಾತ್ರೆ, ಸ್ಕೂಲ್ ಬ್ಯಾಗು, ಇದು ಹೆಸರೇನೋ ಗೊತ್ತಿಲ್ಲ, ಇದು ಐತಪ್ಪ ಇಲ್ಲಿ. ಹಾ, ಏನ್ ಸಿಗಲ್ಲ ಅಂತಲ್ಲ, ಮಕ್ಳದೆಲ್ಲ ಸೆಕೆಂಡ್ ಹ್ಯಾಂಡ್ ಫ್ರಿಡ್ಜ್ಗಳು, ಸೆಕೆಂಡ್ ಹ್ಯಾಂಡ್ ಮನುಷ್ಯರು ಸಿಗ್ತಾರೆ ಅಂದ್ಬಿಟ್ಟ ನೋಡಿ. ಫ್ರಿಡ್ಜ್ಗಳೆಲ್ಲ ಮಾಡ್ತಾರೆ, ಬ್ಯಾಗ್ಗಳು, ಲ್ಯಾಪ್ಟಾಪ್ ಬ್ಯಾಗು, ಕಾಲೇಜ್ ಬ್ಯಾಗು, ಸ್ಕೂಲ್ ಬ್ಯಾಗು, ಅಲ್ಲೋಟಿ ಶೂಗಳು, ಕಿಚನ್ ಐಟಮ್ಗಳು, ಎಲ್ಲಗಳು, ಚಿಕ್ಕಗಳು. ನಮ್ ಬ್ಯಾಗ್ ಟಚ್ ಆಗಿದ್ವಪ್ಪ. ಕಂಪ್ಯೂಟರ್ ಚೇರ್ಗಳು, ಸೋಲಾರ್ ಎಕ್ವಿಪ್ಮೆಂಟ್ಸು, ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಅಂತ ಎಲ್ಲ ಐತೆ ನೋಡಿ. ಪಾತ್ರೆನೂ ಮಾಡ್ತಾರೆ ಇಲ್ಲೇ ಕೆ ಆರ್ ಮಾರ್ಕೆಟ್ ಅಂತ ಹೇಳೋದು. ಕೆ ಆರ್ ಮಾರ್ಕೆಟ್ 2 ನಡಿ. ನಮ್ ಡೆಸ್ಟಿನೇಷನ್ ಬಂದು ಆಟೋ ಗೀಟ ಹತ್ಕೊಂಡು ಹೋಗೋಣ. ಅಲ್ಲಿ ನಮ್ದು ಆಟೋ ಸಿಗಲ್ಲ, ಇಲ್ಲಿಂದ ಆಟೋ ಸಿಗ್ತದೆ. ಇಲ್ಲಿಂದ ಇಲ್ಲಿ ಎಂದು ಸಂಡೆ ಬಜಾರ್, ಇಲ್ಲಿಂದ ಅಲ್ಲಿವರೆಗೂ ಸಂಡೆ ಬಜಾರ್ ಫುಲ್ ರೋಡ್. TVK ಅಯ್ಯಂಗಾರ್ ರೋಡ್ ಸಂಡೆ ಫುಲ್ಲು ರೋಡ್ ಇರ್ತದೆ. ಫೈನಲಿ ಹೋಗ್ತಾ ಇದೀವಿ ಮನೆಗೆ. ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ವೈಫ್ ಮನೆಗೆ. ನೋಡಿ ಎಲ್ಲ ತಿಂತವ್ರೆ. ನಾವು ಅರೌಂಡ್ 6 o'clock ಮನೆಗೆ ಬಂದ್ವಿ. ನಾನು ಬಂದು ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದೆ. ನಾನು ಪಾಪನು ತುಂಬಾ ನೋಡ್ತಾ ಇತ್ತ, ನಾನು ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದೆ. ನಿದ್ದೆ ಸರಿ ನಿದ್ದೆನೂ ಇಲ್ಲ ನನಗೆ, ಅದಕ್ಕಾಗಿ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡಿರಲಿಲ್ಲ. ಪಾಪನು ತುಂಬಾ ಹೇಳ್ತಾ ಇತ್ತು ಬರ್ಬೇಕಾದ್ರೆ, ಅದಕ್ಕೆ ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಮನೆಗೆ ಬಂದು ಸೇಫ್ ಆಗಿ ರೀಚ್ ಆದ್ವಿ. ಕ್ಯಾಬ್ ಅಲ್ಲಿ ಬಂದ ಅಲ್ಲಿಂದ ನಾನು ಗಾಡಿನೂ ತಗೊಂಡೋಗಿರ್ಲಿಲ್ಲ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಹ್ಯಾವ್ ಎ ಗ್ರೇಟ್ ಡೇ. ವರ್ಕ್ ಆನ್ ಯುವರ್ ಸ್ಕಿಲ್, ವರ್ಕ್ ಆನ್ ಯುವರ್ ಡ್ರೀಮ್. ಡ್ರೀಮ್ ಬಿಗ್, ಯು ಕ್ಯಾನ್ ಅಚೀವ್ ಇಟ್. ಹ್ಯಾವ್ ಎ ಡಿಸಿಪ್ಲಿನ್, ಯು ಕ್ಯಾನ್ ಅಚೀವ್ ಇಟ್. Motivation is just an overrated. Discipline is something you can achieve. You can do every day consistently things and you can do it everything. ಅದನ್ನ ಹೇಳಕ್ ಇಷ್ಟಪಡೋದು. ಏನೋ ಒಂದು ಮಸ್ತಾಗಿ ಫೋಕಸ್ ಮಾಡಿ, ಥಿಂಗ್ಸ್ ಮಾಡಿ, ಸ್ಕಿಲ್ ಇಟ್ಕೊಳ್ಳಿ. ಈಗ ಕೆಲಸ ಎಲ್ಲ ಇರುತ್ತೆ. ಪ್ರೊಡಕ್ಟಿವಿಟಿ ಇಸ್ ನಾಟ್ ಡೂಯಿಂಗ್ ವರ್ಕ್ ಇನ್ ಯುವರ್ ಆಫೀಸ್. ಪ್ರೊಡಕ್ಟಿವಿಟಿ ಇಸ್ ವಾಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವೇನ್ ಕೆಲಸ ಮಾಡ್ತೀವಿ ಅದು ಪ್ರೊಡಕ್ಟಿವಿಟಿ. ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅದು ಪ್ರೊಡಕ್ಟಿವಿಟಿ. ಅದು ಲೈಫಿನ ಪ್ರೊಡಕ್ಟಿವಿಟಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು. ಬೈ ಬೈ. ಲವ್ ಯು ಆಲ್. ಸಿ ಯು ಇನ್ ಅದರ್ ವಿಡಿಯೋ.